ನಮಗೆ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ ನಮ್ಮದೇ ಬೀದಿಗಳಲ್ಲಿ ಓಡಾಡಲು ಸ್ವಾತಂತ್ರ್ಯವಿದೆಯೇ? ನಾವು ಈ ಲೋಕದಲ್ಲಿ ಇರುವುದು ನಮ್ಮ ಪಾಪವೇ? ಯಾಕೆ ಯಾಕೆ ಈ ತರದ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು? ಹೌದು, ನಾನು ಮೊನ್ನೆ ಕೋಲ್ಕತ್ತಾದಲ್ಲಿ ನಡೆದ ಕೇಸ್ ಬಗ್ಗೆ ಮಾತಾಡುತ್ತಿದ್ದೇನೆ. ಈ ಒಂದು ಕೇಸ್ ಬಗ್ಗೆ ಮಾತ್ರ ಅಲ್ಲ, 2018ರ ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 15 ನಿಮಿಷಕ್ಕೊಮ್ಮೆ ಒಂದು ಹೆಣ್ಣು ಮಗಳ ಅತ್ಯಾಚಾರದ ಪ್ರಕರಣ ದಾಖಲಾಗುತ್ತದೆ. ಇದು ಬರೇ ನಮ್ಮ ದೇಶದಲ್ಲಿ ನಡೆದ ಪ್ರಕರಣಗಳು. ಹಾಗಾದರೆ ಇಡೀ ಜಗತ್ತಿನ ಕತೆ ಏನು? ಯಾಕೆ ಈ ರೀತಿ? ಇವುಗಳೆಲ್ಲ ದಾಖಲೆ ಆದ ಪ್ರಕರಣಗಳು. ದಾಖಲೆ ಆಗದಂತ ಪ್ರಕರಣಗಳು ಇನ್ನೆಷ್ಟಿವೆಯೋ. ಮೊನ್ನೆ ಆ ಡಾಕ್ಟರ್ ಹೆಣ್ಣು ಮಗಳ ಮೇಲೆ ಆದ ಶೋಷಣೆ, ಅತ್ಯಾಚಾರದ ವಿವರಗಳನ್ನು ಕೇಳಿದರೆ ಮೈ ಜುಮ್ ಎನ್ನುತ್ತದೆ. ಅವಳು ಮಾಡಿದ ತಪ್ಪೇನು? ಅವಳು ಈ ಜಗತ್ತಿನಲ್ಲಿ ಹುಟ್ಟಿದ್ದು ತಪ್ಪೇ? ಆ ಹೆಣ್ಣು ಮಗಳು ಪಟ್ಟ ಕಷ್ಟ, ನೋವು ಎಷ್ಟಾಗಿರಬೇಕು? ಎಷ್ಟು ಕ್ರೂರತ್ವದಿಂದ ಆಕೆಯ ಶೋಷಣೆ ಆಗಿದೆ. ಪಾಪ, ಆಕೆ ಮರುದಿನ ನಾನು ಎಂದಿನಂತೆ ಸ್ವಸ್ಥಳಾಗಿ ಖುಷಿಯಾಗಿ ಮನೆಗೆ ತೆರಳುತ್ತೇನೆ ಅಂತ ಅನಿಸಿರಬೇಕಲ್ವಾ? ಆಕೆಯ ಜೀವವೇ ಹೋಯ್ತು. ಎಣಿಸಲಾಗದಂತ ನೋವಿನ ಪರಿಸ್ಥಿತಿಯಿಂದ ಆಕೆ ಜೀವವನ್ನೇ ಕಳೆದುಕೊಂಡ್ಳು. ಅದು ಹೇಗೆ, ಯಾಕೆ, ಏನು, ಯಾರು, ಎಷ್ಟು ಜನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಆರೋಪಿ ಅಥವಾ ಆರೋಪಿಗಳಿಗೆ ಶಿಕ್ಷೆಯಾದರೂ ಆ ಆಕೆಯ ಕಷ್ಟ, ಆ ಕುಟುಂಬಕ್ಕೆ ಆಗಿರುವ ನೋವು, ನಷ್ಟಗಳಿಗೆ ಉತ್ತರ ಎಲ್ಲಿದೆ? ಇದೆಲ್ಲ ನೋಡುವಾಗ ನನಗೆ ಒಂಥರ ಭಯ, ಮುಜುಗರ ಅನಿಸುತ್ತೆ. ನನ್ನ ಮನೆಯಿಂದ ನಾನು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗುವಾಗ 4 ಸರ್ತಿ ಯೋಚಿಸಿ ನಾನು ಹೊರಗೆ ಕಾಲಿಡಬೇಕಾದ ಪರಿಸ್ಥಿತಿ ಬಂದಿದೆ. ಇರುಳಲ್ಲಿ ನಾನು ಒಬ್ಬಳೇ ಹೇಗೆ ಪ್ರಯಾಣ ಮಾಡಲಿ? ಯಾವತ್ತು ನನ್ನ ಜೊತೆ ಒಂದು ಪುರುಷನನ್ನು ಒಟ್ಟಿಗೆ ಕರೆದುಕೊಂಡು ಹೊರಗೆ ಹೋಗಬೇಕೆ? ಹಾಗಾದರೆ ಎಲ್ಲಿದೆ ನಮ್ಮ ಹಕ್ಕುಗಳು? ಎಲ್ಲಿದೆ ನಮ್ಮ ಸುಖ? ಎಲ್ಲಿದೆ ನಮಗೆ ಖುಷಿಯಾಗಿ ಬಾಳುವ ಭರವಸೆ? ಈ ವಿಡಿಯೋವನ್ನು ಪ್ರಶ್ನೆಗಳಿಂದ ಆರಂಭಿಸಿದೆ, ಪ್ರಶ್ನೆಗಳಿಂದಲೇ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲಿದೆ ನಮಗೆ ಸ್ವಾತಂತ್ರ್ಯ?